ನಾನೇನ್ ಮಾಡ್ದೆ? ಮಾವಂಗ್ ಊಟ ಕೊಟ್ಟು ಬರ್ತೀನಿ ಅಂತ ಹೇಳ್ದೆ, ನೀನೇ ತಗೊಂಡ್ ಹೋದೆ. ಇಲ್ಲಾಂದ್ರೆ ನಾನೇ ಕೊಟ್ಟು ಬರ್ತಿದ್ನ. ಹೌದಮ್ಮ, ನಾನ್ ತಗೊಂಡ್ ಹೋಗಿದ್ಕೆ ಮಾವ ಉಳ್ಕೊಂಡ. ನೀನೇನಾದ್ರೂ ಹೋಗಿದ್ರೆ ಒಂದ್ ಕೊಲೆ ಆಗಿರ್ತಿತ್ತು. ಏನೇ ಹಾಗಂದ್ರೆ? ಏನು ಅಂತ ನನ್ನನ್ನೇ ಕೇಳ್ತಿದ್ಯಾ? ಏನಿದು? ರೇಣುಕಾ, ನಂಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಕಣೆ. ನನ್ ಗಂಡ ಪೊಲೀಸ್ ಸ್ಟೇಷನ್ ಅಲ್ಲೇ ಇರೋ ಹಾಗೆ ಮಾಡಿದ್ದೆ. ಈಗ ಇದ್ರಲ್ಲಿ ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ಮಾಡಿದ್ಯಾ? ಏನ್ ಹೇಳ್ತಿದ್ಯೆ? ನೋಡಿ ಅತ್ತೆ, ಶ್ರೀನಿವಾಸ್ ಮಾವನ್ಗೆ ಸ್ಟೇಷನ್ ಅಲ್ಲಿ ಊಟ ಕೊಟ್ಟಿರ್ತಾರೋ ಇಲ್ವೋ, ನಾನ್ ಹೋಗಿ ಕೊಟ್ಟು ಬರ್ತೀನಿ ಅಂತ ರೆಡಿಯಾಗಿ ನಿಂತಿದ್ಲು. ತೀರಾ ಅವ್ರ ಪಾಲಿಗೆ ನಾವೆಲ್ಲರೂ ಕೆಟ್ಟವ್ರಾಗ್ಬಿಡ್ತೀವಿ, ಇವಳೊಬ್ಳೆ ಒಳ್ಳೆಯವಳಾಗ್ತಾಳಲ್ಲ ಅನ್ಕೊಂಡು ನಾನ್ ಹೋಗಿ ಕೊಟ್ಟು ಬರ್ತೀನಿ ಕೊಡೆ ಅಂತ ಇಸ್ಕೊಂಡು ಹೋದೆ. ಇವಳನ್ನ ಕಳ್ಸಕ್ಕೆ ತಯಾರಿರ್ಲಿಲ್ಲ. ಹಾಗೋ ಹೇಗೋ ಬಲವಂತ ಮಾಡಿ ಇಸ್ಕೊಂಡು ಹೋದೆ. ಅಲ್ಲಿ ಹೋಗಿ ಕ್ಯಾರಿಯರ್ ಓಪನ್ ಮಾಡಿದ್ರೆ ಅದ್ರಲ್ಲಿ ಗನ್ನು. ಕ್ಯಾರಿಯರ್ ಒಳಗೆ ಗನ್ ಹೇಗತ್ತೆ ಬರುತ್ತೆ? ಬುಲೆಟ್ ಎಲ್ಲ ಎಲ್ಲಿ ಸಿಗುತ್ತೆ ಮಾವ? ರಾಜನಗರದ ಹತ್ರ ಇಬ್ರಾಹಿಂ ಅಂತ ಒಬ್ಬ ಇದ್ದಾನೆ, ಅವನ ಹತ್ರ ಸಿಗುತ್ತೆ. ತುಂಬಾ ದುಡ್ಡಾಗುತ್ತಾ? ಏನಿಲ್ಲ, ಒಂದು 3-4 ಸಾವಿರ. ಸಾವಿತ್ರಿ, ಏನೇ ಇದೆಲ್ಲ? ನಿನ್ನ ದೊಡ್ಡ ಸಾಧ್ವಿ ಮಣಿ ಅನ್ಕೊಂಡಿದ್ವಿ. ರೇಣುಕಾ, ಏನ್ ಹೇಳ್ತಿದ್ಯಾ? ಶ್ರೀನಿವಾಸ್ ಮಾವನ ಜೈಲಿಂದ ಬಿಡಿಸ್ಬೇಕು ಅಂತ ಹೇಳ್ತಿದ್ದೋಳೆ ನಾನ್ ಯಾಕೆ ಅವ್ರನ್ನ ಕೊಲೆ ಮಾಡ್ಲಿ? ಯಾಕೆ ಅಂದ್ರೆ ಆ ಮೂಲಕ ನಮ್ಮ ಅವನ ಸಿಕ್ಕಾಕ್ಸೋದು ಅನ್ನೋದು ನಿನ್ ಪ್ಲಾನು. ಹೌದು ಅತ್ತೆ, ಸುಶೀಲ್ ಮಾವ ತಾನೇ ಹೇಳಿದ್ದು ಯಾವುದೇ ಕಾರಣಕ್ಕೂ ಶ್ರೀನಿವಾಸ್ ಮಾವನ ಸ್ಟೇಷನ್ ಇಂದ ಬಿಡ್ಸಲ್ಲ ಅಂತ. ಪೊಲೀಸವ್ರಿಗೂ ಗೊತ್ತಿತ್ತು ಸುಶೀಲ್ ಮಾವನ್ಗೆ ಶ್ರೀನಿವಾಸ್ ಮಾವನ್ ಕಂಡ್ರೆ ಆಗಲ್ಲ ಅಂತ. ಅದಕ್ಕೆ ಇವ್ರಗನ್ನ ಯೂಸ್ ಮಾಡ್ಕೊಂಡು ಶ್ರೀನಿವಾಸ್ ಮಾವನ್ನ ಕೊಂದ್ರೆ ಆ ಆರೋಪ ಸುಶೀಲ್ ಮಾವನ್ ಮೇಲೆ ಬರುತ್ತಲ್ಲ, ಅದಕ್ಕೆ ಹೀಗೆಲ್ಲ ಮಾಡಿದೋಳು. ನಾನ್ ಯಾಕೆ ಮಾವನ್ನ ಸಿಕ್ಕಾಕ್ಸ್ಲಿ? ಯಾಕೆ ಅಂದ್ರೆ ನಿನ್ಗೆ ಸುಶೀಲ್ ಮಾವನ್ ಮೇಲೆ ದ್ವೇಷ. ಮಾವನ್ ಪ್ರೀತಿ ನಿನ್ನ ಗಂಡನ ಮೇಲೆ ಇರೋವರೆಗೂ ಮಾವನೇ ದೇವರಾಗಿದ್ರು ನಿನಗೆ. ಪ್ರತಾಪ್ನ ಮಾವ ಯಾವಾಗ ಮಗ ಅಂತ ಒಪ್ಕೊಂಡ್ರೋ, ಅವ್ರ ಹೆಂಡತಿ ಜೊತೆ ಚೆನ್ನಾಗಾದ್ರು, ಅಲ್ಲಿಂದ ನಿನ್ಗೆ ಹೊಟ್ಟೆವ್ರಿ ಶುರುವಾಯ್ತು. ಅವ್ರ ಆಸ್ತಿಲಿ ನಮಗೂ ಪಾಲ್ ಬಂದ್ಬಿಡುತ್ತಲ್ಲ ಅನ್ನೋ ಹೊಟ್ಟೆವ್ರಿ. ಸಾವಿತ್ರಿ, ನೀನ್ ಇಂತೋಳು ಅಂತ ಗೊತ್ತಿರ್ಲಿಲ್ಲ. ಮನೆ ಯಜಮಾನನ್ಗೆ ಚೂರಿ ಹಾಕೋದಕ್ಕೆ ಹೊರಟಿದ್ಯಾ? ನಿನ್ನಂತೋಳನ್ನ ಸುಮ್ಮನೆ ಬಿಡ್ಬಾರ್ದು. ಹಲೋ, ಪೊಲೀಸ್ ಸ್ಟೇಷನ್? ಬನ್ನಿ ಇನ್ಸ್ಪೆಕ್ಟರ್, ನಿಮಗೆ ಫೋನ್ ಮಾಡಿದ್ದು ನಾನೇ. ಒಳ್ಳೇದು. ವೆಪನ್ ಅಲ್ಲಿ ಅಲ್ಲಿದೆ.
ಯಾರು ಇಟ್ಕೊಂಡಿದ್ದು? ಯಾರ ಸಾವಿತ್ರಿ ಅಂದ್ರೆ? ಅಲ್ಲಿ ನಿಂತಿದ್ದಾಳೆ ನೋಡಿ ಅವಳೆ. ಏನಮ್ಮ ವೆಪನ್ ಎಲ್ಲ ಇಟ್ಕೊಂಡು ಓಡಾಡ್ತಾ ಇದೆಯಾ? ಜೀವ ಬೆದರಿಕೆ ಇದೆಯಾ ಅಥವಾ ಅಂಡರ್ ವರ್ಲ್ಡಿಂದ ಯಾರಾದರೂ ಸಾಯಿಸ್ತೀನಿ ಅಂತ ಎದುರಿಸಿದಾರ? ಬಾಲಿವುಡ್ ಕ್ವೀನಾ? ಜೀವ ಬೆದರಿಕೆ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಾ? ಟ್ರೂ ಕಾಪಿಯಲ್ಲಿ ಲೈಸೆನ್ಸ್ ಎಲ್ಲಿ? ಯಾರ್ದಿದು ಗನ್ನು? ಸರ್, ಈ ಗನ್ನು ನನ್ನ ಹಸ್ಬೆಂಡ್. ಅವ್ರ ಹತ್ರ ಇದ್ರ ಲೈಸೆನ್ಸೂ ಇದೆ. ಆದ್ರೆ ಇವಳು ಅದನ್ನ ಬಳಸ್ಕೊಂಡಿದ್ದಾಳೆ. ಬಳಸ್ಕೊಂಡಿಲ್ಲ, ಇಟ್ಕೊಂಡಿದ್ದಾರೆ. ಇಟ್ಕೊಳ್ಳೋದು ಅಪರಾಧ. ಬುಲೆಟ್ಸು ಲೋಡ್ ಆಗಿಲ್ಲ, ಅದಕ್ಕೆ ಬುಲೆಟ್ಸ್ ಹಾಗೇ ಇದೆ. ಅದ್ರ ಸೀಲ್ ಕೂಡ ಓಪನ್ ಆಗಿಲ್ಲ. ಐಸಿ ಬಹಳ ಟ್ಯಾಲೆಂಟೆಡ್ ಇದೆಯಲ್ಲಮ್ಮ. ಗನ್ನನ್ನ ಮನೆಯಿಂದ ಕದ್ದು ಬುಲೆಟ್ನ ಬೇರೆ ಕಡೆ ಪರ್ಚೇಸ್ ಮಾಡಿದ್ಯಾ? ವೆರಿ ಗುಡ್. ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡಿದ್ಯಾ? ಎಲ್ಲಿ ತಗೊಂಡೆ ಬುಲೆಟು? ಸರ್, ನಂಗಿದೆಲ್ಲ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಮರ್ಯಾದೆ ಹೇಳಿದ್ರೆ ಸರಿ. ಗಂಡು ಪಳ್ಳೆ ಸಿನಿಮಾ ನೋಡಿದ್ಯಾ? ಅದಕ್ಕಿಂತ ಕೆಟ್ಟದಾಗಿರುತ್ತೆ ನಮ್ಮ ಟ್ರೀಟ್ಮೆಂಟ್. ಸರ್ ಹಾಗೆಲ್ಲ ಮಾತಾಡಬೇಡಿ. ಮರ್ಯಾದೆ ಹೆಸರು ಫ್ಯಾಮಿಲಿ ನಮ್ಮದು. ನೀನ್ಯಾರ? ಅವಳ ಗಂಡ. ನೀನು ಇದ್ರಲ್ಲಿ ಶಾಮೀಲ್ ಆಗಿದ್ಯಾ? ಸಾವಿತ್ರಿ ತುಂಬ ಒಳ್ಳೆಯವಳು. ಮುಖ ನೋಡಿ ಏನು ಅಳಿಯಕ್ಕೆ ಹೋಗ್ಬಾರ್ದು. ಸುಪಾರಿ ಕೊಟ್ಟು ಕೊಲ್ಲೋ ಎಷ್ಟೋ ಜನ ಹೆಂಗಸರಿದ್ದಾರೆ. ದಯವಿಟ್ಟು ನಾನು ನಂಬಿ. ಇದ್ಯಾವುದು ನನಗೆ ಗೊತ್ತಿಲ್ಲ. ಏನಾದ್ರೂ ಮಾತಾಡೆ, ನನ್ನ ಕಾಪಾಡು. ಇದ್ಯಾವುದು ನನಗೆ ಗೊತ್ತಿಲ್ಲ. ನಾನು ಯಾರಿಗೂ ಕೇಳಿ ಬಯಸ್ದೋಳಲ್ಲ ಕಣೆ. ಹತ್ತು ಕರೆದು ಗೋಗರ್ ಇದೆಲ್ಲ ಆಮೇಲೆ ಇಟ್ಕೊಳ್ಳೋಣ. ಲೈಸೆನ್ಸ್ ಇಲ್ಲದೆ ಬುಲೆಟ್ ಕೊಟ್ಟಿದ್ದು. ಎಲ್ಲಿ ತಗೊಂಡೆ ಬುಲೆಟು? ಯಾರು ಕೊಟ್ಟಿದ್ದು? ಮಾತಾಡೋ. ನಾನೇ ಕೊಟ್ಟಿದ್ದು. ಸುಶೀಲ್ ಕುಮಾರ್ ನನಗೆ ಪರಿಚಯ. ಅವ್ರ ಗನ್ ನೋಡಿದ್ದೆ. ಅವ್ರ ಲೈಸೆನ್ಸ್ ಇತ್ತಲ್ಲ, ಅದಕ್ಕೆ ನಾನು ಬುಲೆಟ್ ಕೊಟ್ಬಿಟ್ಟೆ. ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಇಬ್ರಾಹಿಂ ಅಂತ ಸರ್. ಯಾರು ನಿಮ್ಮ ಹತ್ರ ಬಂದು ಬುಲೆಟ್ ಪರ್ಚೇಸ್ ಮಾಡಿದ್ದು? ಈ ಅಮ್ಮ ಬಂದಿದ್ರು ಸರ್. ಯಾರಯ್ಯ ನೀನು? ನೀನು ನಾನು ನೋಡ್ತಾ ಇರ್ದೆ ಮೊದಲನೇ ಸರ್ತಿ. ನೀನ್ ಅಂಗಡಿಯಲ್ಲಿದೆ. ನಾನು ಯಾವಾಗ ಬಂದಿದ್ದೆ ನಿನ್ ಅಂಗಡಿಗೆ? ಯಾವಾಗ ಬುಲೆಟ್ ತಗೊಂಡೆ? ಸರ್, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಸರ್. ಕೂಲ್ ಕೂಲ್. ಈ ಸಲ ಬಚಾವಾಗಿದ್ದೀರಾ. ಏಕೆಂದ್ರೆ ಬುಲೆಟ್ಸ್ ತಗೊಂಡು ಅದರಿಂದ ಯಾವುದೇ ರೀತಿ ಅಪರಾಧ ಮಾಡಿಲ್ಲ. ಅಪರಾಧ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಜೈಲಿನಲ್ಲಿ ಇರ್ತಿದ್ರೆ. ನೆಕ್ಸ್ಟ್ ಟೈಮ್ ಈ ತರ ತಪ್ಪು ಮಾಡಬಾರ್ದು. ಸರ್, ಗನ್ನ ಸೀಸ್ ಮಾಡಿರ್ತೀನಿ. ಲೈಸೆನ್ಸ್ ಕೊಟ್ಬಿಟ್ಟು ಆಮೇಲೆ ಬಿಡ್ಸ್ಕೊಂಡೋಗಿ. ಇನ್ನೊಂದು ಸಲ ನೀನೇನಾದ್ರೂ ಈ ತರ ಕೆಲಸಗಳನ್ನ ಮಾಡಿದ್ರೆ ನಿನಗೂ ಅದೇ ರೀತಿ ಆಗುತ್ತೆ. ಏನಾಯ್ತಮ್ಮ? ವಿನುತಾ, ನಕ್ಬಿಟ್ಟು ಹೇಳು, ಇಲ್ಲ ಹೇಳ್ಬಿಟ್ಟು ನಗು. ಅದೇನಾದ್ರು ನಗು ಅಂತ ವಿಚಾರ ಇದ್ರೆ ನಾನು ನಗ್ತೀನಿ. ವಿನುತಾ, ಸರಿ ಸರಿ, ಒಂದ್ 5 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ. ಪೂರ್ತಿ ನಕ್ಬಿಡು. ನಿಮಿಷ ಮಾವ, ಸಮಾಧಾನ ಮಾಡ್ಕೋತೀನಿ ರೀ.
ಅಮ್ಮ ಮಾವ ಏನ್ ಗೊತ್ತಾ, ಮನೆಗೆ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಬಂದಿದ್ರು. ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ ಯಾಕೆ ಬಂದಿದ್ರ? ನಂದೇ ಪ್ಲಾನು ಮಾವ. ಕ್ಯಾರಿಯರ್ ಒಳಗೆ ಗನ್ನಿತ್ತಲ್ಲ, ಅದನ್ನ ಸಾವಿತ್ರಿನೇ ಇಟ್ಟಿದ್ದಾಳೆ ಅಂತ ಹೇಳಿ ಅವಳ ತಲೆ ಕಟ್ಟಿ ಮನೇಲಿ ದೊಡ್ಡ ರಂಪಾನೆ ಮಾಡಿದೆ. ನಮ್ಮ ಮಾವ ನನ್ ಮಾತ ನಂಬ್ಕೊಂಡು ಮನೆಗೆ ಪೊಲೀಸರನ್ನೇ ಕಳಿಸ್ಬಿಟ್ರು ಮಾವ. ಯಾಕಮ್ಮ? ಏನ್ ಮಾವ ಹಾಗೆ ಕೇಳ್ತ್ಯಾ? ಸಾವಿತ್ರಿನ ಅರೆಸ್ಟ್ ಮಾಡಕ್ಕೆ ಸ್ಟೇಷನ್ಗೆ ಹೋಗಿ ಶ್ರೀನಿವಾಸ್ ಮಾವನ್ ಕೊಂದು ಅದನ್ನ ನಿಮ್ ತಲೆ ಕಟ್ಟೋ ಪ್ಲಾನು ಸಾವಿತ್ರಿದು ಅಂತ ಹೇಳಿ ಮಾವನ್ಗೆ ಕನ್ವಿನ್ಸ್ ಮಾಡಿ, ಅದಕ್ಕೆ ಮಾವ ಅವಳನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಪೊಲೀಸವ್ರನ್ನ ಮನೆಗೆ ಕರ್ಸಿದ್ರು. ವಿನುತಾ 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 ವಿನುತಾ, ನಿನ್ ತಲೆಗೊಂದು ದೊಡ್ಡ ಅವಾರ್ಡ್ ಕೊಡ್ಬೇಕಮ್ಮ. ನನ್ನನ್ನೇ ಮೀರಿಸ್ಬಿಟ್ಟಿಯಲ್ಲೇ ನೀನು. ನನ್ನ ಸೋದರ ಸೊಸೆ ಆಗಕ್ಕೆ ಲಾಯಕ್ಕಾದವಳು ನೀನು. ಆಮೇಲೆ ಏನಾಯ್ತು? ಅರೆಸ್ಟ್ ಮಾಡಿದ್ರಾ? ಇಲ್ಲ ಮಾವ, ಹೇಗೋ ತಪ್ಪೋಯ್ತು. ಆದ್ರೆ ಮಾವ, ಸಾವಿತ್ರಿ ಮುಖ ನಾನು ನೋಡ್ಬೇಕಿತ್ತು. ಗಡ 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 ಅಂತ ನಡಕ್ತಿದ್ಲು ಮಾವ. ಅವಳು ಅರೆಸ್ಟ್ ಆಗಬೇಕಾಗಿತ್ತು. ನಾನು ಅನುಭವಿಸಾಗ ಮಾಡಿದ್ಲಲ್ವಾ ಅವಳು. ನನ್ನನ್ನ ಜೈಲಿಂದ ಬಿಡಿಸೋದು ಬೇಡ ಅಂತ ಹೇಳಿದ್ಲಲ್ವಾ ಅವಳು. ಅವಳು ಅನುಭವಿಸ್ಬೇಕಾಗಿತ್ತು. ಬೇಡ ಬೇಡ ಶ್ರೀನಿವಾಸ, ಸಮಾಧಾನ ಮಾಡ್ಕೊಳ್ಳಲಿ. ಅಲ್ಲಮ್ಮ, ಅವಳು ಜೈಲಿಗೆ ಹೋಗ್ಬಿಟ್ಟಿದ್ದಿದ್ರೆ ನಾವು ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಅರ್ಧರ್ಧಕ್ಕೆ ನಿಂತೋಗ್ಬಿಟ್ಟಿರೋದಲ್ಲಮ್ಮ. ನನ್ನ ಉದ್ದೇಶನೂ ಅದೇ ಅಲ್ವಾ ಮಾವ. ಅವಳು ನನ್ ಕಣ್ಣೆದುರುಗಡೆನೆ ಬಿದ್ದಿರ್ಬೇಕು, ಬದುಕೋ ಒಂದೊಂದು ಕ್ಷಣನೂ ಘೋರ ಅನ್ನಿಸ್ಬೇಕು. ಹಾಗೆ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಇದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಇದಕ್ಕೆ ನಡ್ಗೋಗ್ಬಿಟ್ಟಿದ್ದಾಳ ಅವಳು. ನಮ್ಮ ಪ್ಲಾನ್ಗಳೆಲ್ಲ ಆಚರಣೆಗೆ ಬಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ಸಾಯ್ತಾಳವಳು. ಆಮೇಲೆ ಅವಳಿಗೆ ಅನ್ನಿಸ್ಬಿಡ್ಬೇಕು, ಅಯ್ಯಪ್ಪ ಬದುಕಿರೋದಕ್ಕಿಂತ ಸಾಯೋದೇ ವಾಸಿ. ಮಾವ, ನೀನ್ ಮಾತಾಡ್ತಿರೋದ್ ಕೇಳ್ತಿದ್ರೆ 5 ವರ್ಷಕ್ಕೆ ಪ್ಲಾನ್ ಮಾಡ್ಕೊಂಡು ಕೂತಿರೋ ಹಾಗಿದೆ. ನನಗ್ ಅಲ್ಲಿವರೆಗೂ ಕಾಯೋ ತಾಳ್ಮೆ ಇಲ್ಲ. ಏ ಬೇಡ 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 ಬೇಡ. ಅವಳ ಆಯಸ್ಸು ಬಹಳ ಕಮ್ಮಿ. ಹಬ್ಬ ಅಂದ್ರೆ ಇನ್ 2 ದಿನ ಬದುಕಿರ್ತಾಳಷ್ಟೇ. ಆಮೇಲೆ ಅವಳು ದಿವಂಗತ ಸಾವಿತ್ರಿ ಆಗ್ಬಿಡ್ತಾಳೆ. ಬೇಷ್ ಶ್ರೀನಿವಾಸ. ನೀನ್ ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಸಾವಿತ್ರಿ. ಇಲ್ಲ ಮಾವ, ನಾನು ಗನ್ನು ಚಲಾಯಿಸೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ ತಪ್ಪಾಯ್ತು. ಬುಲೆಟ್ ಎಲ್ಲಿ ಸಿಗತ್ತೆ ಅಂತ ವಿಚಾರಿಸ್ಕೊಂಡೆ. ಅದ್ರ ಹಿಂದೆ ಇಂಥ ಆಲೋಚನೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಮಾವ, ನಾನು ಏನ್ ಹೇಳಿದ್ರು ನೀವು ಅದನ್ನ ನಂಬೋ ಪರಿಸ್ಥಿತಿ ಇಲ್ಲ. ಹೇಳೋದೇನೋ ತಾವೇ ನೋಡಿದ್ವಲ್ಲ. ಎಲ್ಲಾ ಕಾಕತಾಳೀಯಗಳು ಒಟ್ಟಿಗೆ ನನ್ನ ಹಣೆ ಬರಕ್ ಹೊಣೆ ಯಾರು? ಬೇಲಿನೇ ಎದ್ದು ಹೊಲ ಮೇಯೋದು ಅಂದ್ರೆ ಇದನ್ನೇ. ಟೈಮಿಗೆ ಮಾತ್ರೆ ಕೊಡೋದೇನೋ, ಔಷಧಿ ಕೊಡೋದೇನೋ, ಊಟ ತಿಂಡಿ ಕೊಡೋದೇನೋ. ಅದ್ರ ಹಿಂದೆ ಇಂಥ ದ್ವೇಷ ಅಡಗಿರತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮಾವ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಎಂಥವಳನ್ನ ಮದುವೆ ಆಗ್ಬಿಟ್ಟಿವ. ಮಾವ, ಮಾತಾಡಬೇಡ ಸಾವಿತ್ರಿ, ನಡಿ. ಸತ್ಯ ನೀವು ಅಂದೆ. ಆದ್ರೂ ಮಮ್ಮಿ, ಸಾವಿತ್ರಿ ಅವ್ರು ಹೀಗೆ ಮಾಡಿದ್ದಾರೆ ಅಂದ್ರೆ ನಂಗಂತೂ ನಂಬೋದಿಕ್ ಆಗ್ತಾ ಇಲ್ಲ. ಹೌದು ಕಣೋ, ಟಿವಿನಲ್ಲೇ ಒಂದು ಕೊಲೆನೋ ಅಥವಾ ಸಾವುನೋ ನೋಡಿದ್ರೆ ಕಣ್ಮುಚ್ಕೊಟ್ಟಳವಳು. ಮತ್ತೆ
ಮತ್ತೆ ಅಂಥದ್ರಲ್ಲಿ ಗನ್ ಬಾಡಿಗೆಗೆ ತಂದು ಕೊಲೆ ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ ಇಲ್ಲ ಮಮ್ಮಿ, ಇದರಲ್ಲಿ ಏನೋ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಅಯ್ಯೋ, ನಮ್ಮಕ್ಕ ಹೀಗೆಲ್ಲ ಮಾಡ್ತಾಳ ಅಂತ ನನಗೆ ಆಶ್ಚರ್ಯ ಆಗೋಯ್ತತೆ. ಆದ್ರೆ ಸಾಕ್ಷಿ ನಾನೇ ಇದ್ದೀನಲ್ಲ, ನಾನೇ ಅವಳ ಕೈಯಿಂದ ಕ್ಯಾರಿಯರ್ ಬ್ಯಾಗ್ನ ತಗೊಂಡು ಹೋಗಿದ್ದು. ಆದ್ರೆ ಸ್ಟೇಷನಲ್ಲಿ ಅಷ್ಟೊಂದು ಜನ ಪೊಲೀಸ್ಗಳಿರ್ತಾರೆ, ಅವ್ರ ಮುಂದೆ ಇವಳು ಗನ್ ತೆಗೆದು ಯಾರನ್ನೂ ಸಾಯಿಸೋದಕ್ಕೆ ಸಾಧ್ಯನಾ? ಅತ್ತೆ, ನಿಮ್ಗ ಸಾವಿತ್ರಿ ಎಂತೋಳು ಅಂತ ಗೊತ್ತಿಲ್ಲ. ಚಿಕ್ಕೋಳಿರ್ಬೇಕಾದ್ರೆ ಎಷ್ಟು ತರಲೆ ಮಾಡ್ತಿದ್ಲು ಗೊತ್ತಾ? ಇವಳಿಗಿರೋ ಗೋಳ್ ಮೂತಿಗೆ ಇವಳು ಹೀಗೆ ಮಾಡ್ತಿದ್ಲು ಅಂದ್ರೆ ಯಾರೊಬ್ರು ನಂಬ್ತಿರ್ಲಿಲ್ಲ. ಫೈನಲಿ ಬೈಗುಳ ಏಟು ಸಿಕ್ತಿದ್ದು ನನಗೆ, ರಂಜುಗೆ, ನಮ್ಮಮ್ಮನ ಕಡೆಯಿಂದ. ಅಲ್ಲ ವಿನುತಾ, ಶ್ರೀನಿವಾಸ್ ಮಾವನ ಅವರೇ ಬೇಲ್ ಕೊಟ್ಟು ಬಿಡಿಸ್ಬೇಕು ಅಂತ ಇದ್ರು. ಅಂತವ್ರು ಹೀಗೆ ಮಾಡೋದಕ್ಕೆ ಸಾಧ್ಯನಾ? ಪ್ರತಾಪ್, ಮಾವ ಸ್ವತಃ ನೀವೇ ಅವ್ರ ಮಗ ಅಂತ ಒಪ್ಕೊಂಡ್ರಲ್ವಾ? ಇನ್ಮೇಲೆ ಅವಳು ಬೇಳೆ ಬೇಯಲ್ಲ ಅಂತ ಸಾವಿತ್ರಿಗೆ ಗೊತ್ತಾಯ್ತು. ಅದಕ್ಕೆ ಹೀಗೆಲ್ಲ ಮಾಡಿದವಳು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಕಸ್ಮಾತ್ ಸಾವಿತ್ರಿ ಗನ್ ತಗೊಂಡೋಗಿ ಶ್ರೀನಿವಾಸ್ ಮಾವನ ಕೊಂದಿದ್ರೆ ಆ ಅಪವಾದ ಯಾರ ಮೇಲೆ ಬರ್ತಿತ್ತು ಹೇಳಿ? ನಮ್ಮ ಮಾವನ ಮೇಲೆ ತಾನೆ, ಅಂದ್ರೆ ನಿಮ್ಮ ಅಪ್ಪನ ಮೇಲೆ. ಅದಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿದಳು. ಅಪ್ಪ, ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ನಂಗೆ ಕಷ್ಟ ಆಗ್ತಿದೆ. ಎಂತ ಗಂಡಾಂತರದಿಂದ ಆ ದೇವ್ರು ನಮ್ಮನ್ನು ಪಾರ್ ಮಾಡ್ದ. ದೇವ್ರೆ ಕಾಪಾಡ್ದೆಪ್ಪ, ನಿನ್ಗೆ 101 ತೆಂಗಿನಕಾಯಿ ಹೊಡಿತೀನಿ. ಪ್ರತಾಪ್ನ ಕಾಪಾಡ್ದೆ, ಅತ್ತೆನ್ ಕಾಪಾಡ್ದೆ, ನನ್ನನ್ ಕಾಪಾಡ್ದೆ, ಎಲ್ಲಾರ್ಗಿಂತ ನಮ್ಮ ಮಾವನ್ ಕಾಪಾಡ್ದೆ. ಇದನ್ನೆಲ್ಲ ಊಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ನನ್ಗೆ. ಏನ್ ಪ್ರತಾಪ್ ನೀವು ಸ್ವತಃ ಗನ್ ಅಂಗಡಿಯವರೇ ಬಂದು ಹೇಳಿ ಹೋಗ್ಲಿಲ್ವಾ? ಅದಕ್ಕೇನೋ ಸಾಕ್ಷಿ ಬೇಕಾ ನಿಮ್ಗೆ? ಹೌದು, ಸಾವಿತ್ರಿ ಅವ್ರು ಹಾಗೆ ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನೀನ್ ಯಾಕಷ್ಟು ಒದ್ದಾಡ್ತಾ ಇದೆಯಾ? ಹೌದಪ್ಪ, ನಾನ್ ಏನೇ ಹೇಳಿದ್ರು ನೀವ್ ಯಾರು ನನ್ನ ನಂಬೇಡಿ. ಹೌದು, ಸಾವಿತ್ರಿ ಗನ್ ತಗೊಂಡು ಮಾವನ್ ಶೂಟ್ ಮಾಡಕ್ ಹೋಗೇ ಇರ್ಲಿಲ್ಲ. ಇದನ್ನೇ ನಂಬ್ಕೊಂಡು ಕೂತ್ಕೊಳ್ಳಿ ನೀವು. ಅಪ್ಪ, ಇದನ್ನ ಕನ್ಸಲ್ಲಿ ನೆನ್ಸ್ಕೊಳಕ್ಕೂ ನಂಗೆ ವಿಪರೀತ ಭಯ ಆಗುತ್ತಪ್ಪ. ನೋಡಿ, ನಾವೇನೇನೋ ಅನ್ಕೊಂಡಿರ್ತೀವಿ, ಆದ್ರೆ ನಿಜ ಇನ್ನೇನೋ ಆಗಿರುತ್ತೆ. ಯಾರನ್ನ ನಂಬೋದೋ ಯಾರನ್ನ ಬಿಡೋದು, ಯಾವ ಗಳಿಗೆ ಏನಾಗತ್ತೆ ಅಂತ ಹೇಳಕ್ಕೆ ಗೊತ್ತಾಗಲ್ಲ. ದೇವ್ರೆ, ನೀನೇ ನಮ್ಮನ್ನು ಕಾಪಾಡ್ಬೇಕಪ್ಪ, ಕಾಪಾಡು. ಪ್ರತಾಪ್, ಅತ್ತೆ, ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಬರ್ತೀನಿ. ಹಾ, ನೀವಾದ್ರೂ ನಂಬ್ತೀರಲ್ವಾ ಇದರಲ್ಲಿ ನಂದೇನು ಪಾಲಿಲ್ಲ ಅಂತ? ಶ್ರೀನಿವಾಸ್ ಮಾವನ್ನ ನಾನು ಯಾಕೆ ಕೊಲೆ ಮಾಡ್ಲಿ? ವಿನುತಾ ಹಾಗೆ ಹೇಳ್ಬೋದಾ? ಮಾವನು ಏನು ಎತ್ತ ಅಂತ ಯೋಚನೆ ಮಾಡದೆ ಪೊಲೀಸ್ನವ್ರನ್ನ ಕರೆಸ್ಬಿಟ್ರಲ್ಲ. ಇಷ್ಟೇನಾ ಒಬ್ಬ ವ್ಯಕ್ತಿ ಬಗ್ಗೆ ನಂಬಿಕೆ ಇಡೋದು? ಪೊಲೀಸ್ನವ್ರು ಬಂದ್ರು ಅನ್ನೋದಕ್ಕಿಂತ ಮಾವ ಹೀಗ್ ಮಾಡ್ಬಿಟ್ರಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ರೀ. ಕಂಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ಇಷ್ಟೊಂದು ಸದ್ರನ? ಯಾರು ಏನ್ ಬೇಕಾದ್ರೂ ಅಂದ್ಕೊಳ್ಳಿ, ಇಡೀ ಜಗತ್ತು ನನ್ನ ಕೊಲೆಗಡಕಿರ್ಲಿ, ಪರವಾಗಿಲ್ಲ. ನೀವು ನನ್ನ ಜೊತೆಗೆ ಇರ್ತೀರ ಅಲ್ವಾ? ಅಲ್ವಾ ಸತ್ಯ? ಅಂದ್ರೇನು
ನಂಬ್ತೀರಾ? ನಾನು ಕ್ಯಾರಿಯರ್ ಬಾಕ್ಸ್ ಅಲ್ಲಿ ಗನ್ ಇಟ್ಟಿದ್ದೆ, ಅದು ಯಾರ್ದೋ ಅಂಗಡಿಯಿಂದ ಗನ್ ತಂದಿದ್ದೆ ಅನ್ನೋದನ್ನ ನಂಬ್ತೀರಾ ಸತ್ಯ? ಸತ್ಯ, ನನ್ ಮೇಲೆ ಆಣೆ, ನನ್ ಮಾಂಗಲ್ಯದ ಮೇಲೆ ಆಣೆ ಸತ್ಯ, ನನಗೆ ಯಾವ ಕೆಲಸನೂ ಮಾಡಿಲ್ಲ. ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನೀವೊಬ್ರು ನನ್ನ ಜೊತೆಗಿರಿ, ನಾನು ಇನ್ಯಾರನ್ನೂ ನಂಬಿಸ್ಬೇಕಾಗಿಲ್ಲ. ನೀವೊಬ್ರು ನನ್ನ ನಂಬಿ ಸತ್ಯ, ನನ್ನ ನಂಬಿ. ಒಂದೇ ಒಂದ್ಸತಿ ಹೇಳಿ, ಸಾವಿತ್ರಿ ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ, ನಾನು ನಿನ್ನ ನಂಬ್ತೀನಿ ಅಂತ ಹೇಳಿ ಸತ್ಯ. ಒಂದೇ ಒಂದ್ಸರ್ತಿ ಹೇಳಿ, ಒಂದೇ ಒಂದ್ಸರ್ತಿ ಹೇಳಿ ಸತ್ಯ.